ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಚಂದು ಮಾತಾಡ್ತಿರೋದು. ಭಾನುವಾರದ ಮಿನಿ ಬ್ಲಾಗ್ಗೆ ಸ್ವಾಗತ. ಇವತ್ತು ನನ್ನ ನಾದಿನಿ ಬಂದಿದ್ಲು ನಮ್ಮ ಮನೆಗೆ. ಭಾನುವಾರ ಅಂತ ಏನೋ ಸ್ಪೆಷಲಾಗಿ ಬಂದುಬಿಟ್ಟಿದ್ಲು. ನನ್ನ ನಾದಿನಿ ಒಂದು ಚಾಕ್ಲೇಟ್ ತಗೊಬಂದಿದ್ಲು. ಅದು ನನ್ನ ಮಗ ಆಟ ಮಾಡ್ತಿದ್ದ, ಕೊಡು ಕೊಡು ಅಂತ. ಫೈನಲಿ ಕೊಟ್ಲು. ಚಾಕ್ಲೇಟ್ ತಿಂದ, ಕಿತಾಪತಿ ಮಾಡ್ಕೊಂಡು, ಅವಳು ಕಿತಾಪತಿ ಮಾಡಿಸ್ಕೊಂಡು, ಚಾಕ್ಲೇಟ್ ಕೊಡಲ್ಲ ಅಂತ ಕಿತಾಪತಿ ಮಾಡ್ಕೊಂಡು ಚಾಕ್ಲೇಟ್ ಕೊಟ್ಲು. ಚಾಕ್ಲೇಟ್ ತಿಂದ. ಆಮೇಲೆ ನನ್ನ ನಾದಿನಿಗೆ ಇಳ್ಳಿಕಾಯಿ ಜ್ಯೂಸ್ ಕುಡಿಯೋಂಗಾಗಿತ್ತಂತೆ. ನಮ್ಮ ಹೊಲದಲ್ಲಿ ಇಳ್ಳಿಕಾಯಿ ಬಿಟ್ಟಿದ್ವಿ, ಇಳ್ಳಿಕಾಯಿ ಕಿತ್ಕೊಬಂದಿದ್ರು ನಮ್ಮ ಅಪ್ಪಾಜಿ. ಇಳ್ಳಿಕಾಯಿ ಜ್ಯೂಸ್ ಕುಡಿಯೋಂಗಾಗಿತ್ತಂತೆ. ಇಳ್ಳಿಕಾಯಿ ಜ್ಯೂಸ್ ಮಾಡೋಣ ಬನ್ನಿ ಅದಕ್ಕೆ ಅಂತ ಕರೆದ್ಲು. ಆಮೇಲೆ ನಾನು, ನನ್ನ ಮಗ, ನನ್ನ ನಾದಿನಿ 3 ಜನನೂ ಹೋಗಿ ಇಳ್ಳಿಕಾಯಿ ಜ್ಯೂಸ್ ಮಾಡೋಕ್ಕೆ 2 ಇಳ್ಳಿಕಾಯಿ ತೊಗೊಂಡ್ವಿ. ನನ್ನ ನಾದಿನಿ ನೀರೆಲ್ಲ ಹಿಡ್ಕೊಂಡು ಇಳ್ಳಿಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಜ್ಯೂಸ್ ಮಾಡೋಕ್ಕೆ ರೆಡಿ ಆದ್ಲು. ಇಳ್ಳಿಕಾಯಿ ಎಲ್ಲ ಕಟ್ ಮಾಡಿ ಜ್ಯೂಸ್ ಮಾಡೋಕ್ಕೆ ರೆಡಿ ಆದ್ಲು. ಜ್ಯೂಸ್ ಮಾಡ್ತಿದ್ದಾಳೆ. ಅದೇ ಟೈಮಿಗೆ ನನ್ನ ಮಗ ನಾನು ಹಿಂಡ್ತೀನಿ ಅಂತ ಹೋಗಾಟ ಮಾಡ್ತಾಯಿದ್ದ. ಇಳ್ಳಿಕಾಯಿ ಜ್ಯೂಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಅಂತ ಉಪ್ಪಿನ ಡಬ್ಬ ತಗೊಳಕೋದೆ. ಕೈ ಜಾರ್ ಬಿದ್ದೋಯ್ತು. ನೋಡಿ ಎಂಥ ಕೆಲಸ ಮಾಡ್ಕೊಂಡಿದ್ದೀನಿ ನೋಡಿ. ಉಪ್ಪಿನ ಡಬ್ಬದ ಮುಚ್ಚಳನೂ ಹೊಡೆದಾಕ್ತೆ, ಉಪ್ಪೆಲ್ಲ ಚೆಲ್ಲೋಯ್ತು. ಆಮೇಲೆ ಫೈನಲಿ ಇಳ್ಳಿಕಾಯಿ ಜ್ಯೂಸ್ ರೆಡಿ ಆಯಿತು. ಎಲ್ಲರಿಗೂ ಬಗ್ಸಿ ಇಳ್ಳಿಕಾಯಿ ಜ್ಯೂಸ್ ಕೊಟ್ಲು. ಚೆನ್ನಾಗಿತ್ತು ಇಳ್ಳಿಕಾಯಿ ಜ್ಯೂಸು. ಆಮೇಲೆ ಅದೇ ಟೈಮಿಗೆ ಭಾನುವಾರ ಅಂತ ನಮ್ಮ ಅಪ್ಪಾಜಿ ಮೀನು ತಗೊಬಂದಿದ್ರು. ಮೀನು ಮಾಡೋಣ ಅಂತ ಮೀನು ತೊಗೊಬಂದಿದ್ರು. ನಮ್ಮ ಅತ್ತೆ ಎಲ್ಲ ಮಸಾಲೆ ಜೋಡಿಸ್ಕೊಡ್ತಿದ್ರು. ನನಗಿನ್ನೂ 10 ವರ್ಷ ಆದರೂ ಮೀನಂತೂ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್. ನನಗೆ ಮಾಡೋಕ್ಕೆ ಬರೋದು ಇಲ್ಲ. ಮತ್ತು ಮೀನು ತಿನ್ನೋದು ಸ್ವಲ್ಪ ಕಷ್ಟನೇ. ನಾನು ಮುಳ್ಳಿರುತ್ತೆ ಅಂತ ಮೀನು ಜಾಸ್ತಿ ತಿನ್ನಲ್ಲ. ಆಮೇಲೆ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಆಚೆ ಕಡೆ ನನ್ನ ನಾದಿನಿ ಫೋನ್ ನೋಡ್ತಾ ಕೂತಿದ್ಲು, ನನ್ನ ಮಗ ಅಲ್ಲಿ ಕೂತಿದ್ದ. ಮತ್ತು ಮೀನು ವಾಶ್ ಮಾಡೋಣ ಅಂತ ಸ್ಮೆಲ್ ಇರುತ್ತೆ ಅಂತ. ಸ್ಮೆಲ್ ಹೋಗಬೇಕು ಅಂದರೆ ಮೀನಿಗೆ ಅರಿಶಿನ ಪುಡಿ, ಉಪ್ಪಿನ ಪುಡಿ, ಉಪ್ಪು, ಹಳ್ಳುಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಸಖತ್ತು ಸ್ಮೆಲ್ ಇರುತ್ತೆ ಅದು ಮೀನು. ಹಂಗಾಗಿ ನೆನೆಸಿಟ್ಬಿಟ್ಟು ನಮ್ಮ ಮನೆ ಹಿಂದೆ ಸಾಂಬಾರು ಸೊಪ್ಪು ಹಾಕಿದ್ದೀವಿ. ಸಾಂಬಾರ ಅಂದರೆ ಕಾಡು ಸಾಂಬಾರ ಅಂತ. ಇದು ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಕಾಡು ಸಾಂಬಾರು ಹಾಕಿದ್ವಿ. ಆಮೇಲೆ ಅಲ್ಲೇ ಸೀಬೆ ಗಿಡ ಮತ್ತು ಪಪ್ಪಾಯಿ ಗಿಡ ಎಲ್ಲನೂ ಹಾಕಿದ್ವಿ. ನನಗೆ ನಾದಿನಿ ಸೀಬೆ ಗಿಡದಲ್ಲಿ ಸೀಬೆಕಾಯಿ ಎಲ್ಲ ತೋರಿಸ್ತಾ ಇದ್ಲು, ಮತ್ತು ಪಪ್ಪಾಯಿ ಗಿಡದಲ್ಲಿ ಪಪ್ಪಾಯಿಕಾಯಿ ಎಲ್ಲನೂ ತೋರಿಸ್ತಾ ಇದ್ಲು. ಆ ಸಾಂಬಾರು ಸೊಪ್ಪು ಕಿತ್ಕೊಬಂದು ಮೀನು ಸಾರು ಮಾಡೋಣ ಅಂತ ರೆಡಿ ಆಯ್ತಿದ್ವಿ. ಸೀಬೆ ಗಿಡ, ದಾಸವಾಳದ ಗಿಡ, ಕಾಕಟ ಹೂವಿನ ಗಿಡ ಎಲ್ಲನೂ ಹಾಕ್ಕೊಂಡಿದ್ದಾರೆ. ನಮ್ಮ ಅತ್ತೆ ಎಲ್ಲ ಚೆನ್ನಾಗಿ ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿತ್ತು. ಎಲ್ಲ ತಂದ್ವಿ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಅತ್ತೆ ರೆಡಿ ಮಾಡ್ಕೊತಿದ್ರಲ್ಲ, ಈರುಳ್ಳಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲನೂ ಹಾಕಿ ಮೀನು ಸಾರು ರೆಡಿ ಆಯಿತು. ಮಸಾಲೆ ಎಲ್ಲ ರುಬ್ಕೊಬಿಟ್ಟು ಫಸ್ಟು ನಾವು ಮೀನು ಸಾರಿಗೆ ಇಟ್ಬಿಟ್ಟು ಆಮೇಲೆ ಅದ್ರೊಳಗೆ ಮೀನು ಹಾಕಿ ಒಂದು ಮಳ್ಳಿಸ್ಬಿಟ್ಟು ಆಫ್ ಮಾಡ್ತೀವಿ. ಮೀನು ಸಾರು ನಾವು ಅಷ್ಟೇ ಮಾಡೋದು. ಮೀನು ಸಾರು ಕೂಗ್ಸೋದು ಅದು ಇದು ಏನು ಮಾಡಲ್ಲ, ನಾವು ಮಳ್ಳಿಸ್ತೀವಿ ಮೀನು ಸಾರು ಮಳ್ಳಿಸ್ಬಿಟ್ಟು ಅದಕ್ಕೆ ಮೀನು ಹಾಕ್ತಿದ್ದಾರೆ ನೋಡಿ ನಮ್ಮ ಅತ್ತೆ. ಈಗ ಮೀನು ಹಾಕ್ಬಿಟ್ಟು ಒಂದು ಮಳ್ಳು ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಮೀನು ಸಾರು ಸಖತ್ತಾಗಿರುತ್ತೆ. ಮೀನು ಸಾರು ಚೆನ್ನಾಗಿತ್ತು. ಮೀನು ಸಾರು ತಿಂದ್ವಿ. ಆಮೇಲೆ ನಮ್ಮ ಅಂಗಡಿಗೆ ಬಂದ್ವಿ. ನಮ್ಮ ಅಂಗಡಿಗೆ ಬಂದು ಅಂಗಡೀಲಿ ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಗೊಬಂದ್ವಿ. ಭಾನುವಾರ ಅಲ್ವಾ, ಐಸ್ ಕ್ರೀಮ್ ತಗೊಬಂದ್ವಿ. ಎಲ್ಲರೂ ತಿಂದರು. ನನಗೂ ಒಂದು ಕೊಟ್ಟರು, ನಾನು ಒಂದು ತಿಂದೆ. ನಾನು, ನನ್ನ ಮಗ, ನನ್ನ ನಾದಿನಿ, ನನ್ನ ಮಗಳು ಎಲ್ಲರೂ ತಿಂತಾಯಿದ್ರು. ಫೈನಲಿ ನನಗೊಂದು ಐಸ್ ಕ್ರೀಮ್ ಕೊಟ್ಟರು, ನಾನು ಒಂದು ಐಸ್ ಕ್ರೀಮ್ ತಿಂದೆ. ನನಗೆ ಸ್ಟ್ರಾಬೆರಿ ಫ್ಲೇವರ್ ಅಂದರೆ ತುಂಬ ಇಷ್ಟ. ಆಮೇಲೆ ಉಳಿದಿದ್ದ ಪಟಾಕಿ ಇತ್ತಲ್ಲ, ಏನು ಮಾಡೋದು ಅಂತ ನನ್ನ ಮಗಳು ಫ್ರೆಂಡ್ಸು ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಪಟಾಕಿ ಹೊಡಿತಿದ್ರು. ಅದೇ ಟೈಮಿಗೆ ನನ್ನ ಪಟಾಕಿ ಹೊಡಿಬಾ ಅಂತ ಕರೆದ್ರು. ನನಗೆ ಪಟಾಕಿ ಹೊಡಿಯೋಕ್ಕಂತೂ ಬರಲ್ಲ ಫ್ರೆಂಡ್ಸ್. ನಂಗೆ ಪಟಾಕಿ ಹೊಡಿಯೋದು ಅಂದರೆ ತುಂಬ ಭಯ. ನಾನು ಪಟಾಕಿ ಹೊಡಿಯೋದು ಇಲ್ಲ, ಆದ್ರೂ ಪಟಾಕಿ ಹೊಡಿಬಾ ಅಂತ ಹಿಂಸೆ ಮಾಡ್ತಿದ್ರು. ಫೈನಲಿ ಪಟಾಕಿ ಹೊಡಿಯೋಣ ಅಂತ ನೋಡಿ ಪಟಾಕಿ ಹೊಡೆದೆ.